ಕರ್ನಾಟಕ ಸಂಘ ಚಿರಂತನ ಯೋಗ ಮತ್ತು ಸಂಗೀತ ಟ್ರಸ್ಟ್ ಸಾತ್ವಿಕ ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಜುಲೈ 21ರಂದು ಸಂಜೆ 5:30ಕ್ಕೆ ಕರ್ನಾಟಕ ಸಂಘದಲ್ಲಿ ಕನ್ನಡ ಕವಿಗಳ ಕಾವ್ಯಲಹರಿ ಕಾವ್ಯ ಸಂಗೀತ ಗಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಚಿರಂತನ ಯೋಗ ಮತ್ತು ಸಂಗೀತ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷೆ ಎಸ್ ಶಾಂತಾ ಶೆಟ್ಟಿ ಹೇಳಿದರು. ಕಾವ್ಯ ಸಂಗೀತ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾವ್ಯ ಸಂಗೀತ ಎಂಬುದು ಒಂದು ವಿನೂತನ ಪ್ರಯೋಗವಾಗಿದೆ. ನಮ್ಮ ಟ್ರಸ್ಟ್ 25 ವರ್ಷ ಪೂರೈಸಿದ್ದು, ವರ್ಷದಲ್ಲಿ 25 ಕಾರ್ಯಕ್ರಮಗಳನ್ನು ಆಯೋಜಿಸುವ ಆಶಯ ಹೊಂದಲಾಗಿದ್ದು, ಅದರಲ್ಲಿ ಕಾವ್ಯ ಸಂಗೀತವೂ ಒಂದಾಗಿದೆ ಎಂದರು. ಪ್ರಸ್ತುತಪಡಿಸೋದು ಸುಂದರವಾದ ಒಂದು ಪೊಟ್ಟಣದ ರೀತಿ, ಅಂದರೆ ಪ್ಯಾಕೇಜ್ ಅಂತ ಏನು ಕರಿತೀವಿ ನಾವು, ಸಂಗೀತದ ಪ್ಯಾಕೇಜ್, ಅದನ್ನು ಇವತ್ತು 21ನೇ ತಾರೀಕಿನ ದಿವಸ ಅನಾವರಣ ಮಾಡ್ತಾ ಇದ್ದಾರೆ. 21/7/2024 ಭಾನುವಾರ. ಆ ದಿನ ಒಂದು ವಿಶೇಷ ದಿನ, ಗುರುಪೂರ್ಣಿಮಾ ದಿನ. ಸಂಗೀತದ ಗುರುಗಳಿಗೆ ವಂದಿಸುತ್ತಾ ಆ ದಿನ ಕಾರ್ಯಕ್ರಮವನ್ನು ನಾವು 5:30ಕ್ಕೆ ಸರಿಯಾಗಿ ಕರ್ನಾಟಕ ಸಂಘದಲ್ಲಿ ಮಾಡ್ತಾಯಿದ್ದೀವಿ. ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದೇನು ಅಂತ ತಿಳ್ಕೋಬೇಕು. ಕಾವ್ಯ ಸಂಗೀತ ಅಂದರೆ ಬರೀ ಸಂಗೀತ ಪ್ರಸ್ತುತಪಡಿಸೋದಲ್ಲ, ಅದಕ್ಕೂ ಹೊರತಾಗಿ ಏನೋ ಇದೆ ಅನ್ನೋದನ್ನು ಆ ದಿನ ಶಂಕರ್ ಶಾನ್ಭೋಗ್ ಅವರು ಹೇಳ್ತಾರೆ. ಅದನ್ನು ಕೇಳೋಕ್ಕೆ ನಾವೆಲ್ಲರೂ ಕೂಡ ಕಾತರಾಗಿದ್ದೀವಿ. ದಯಮಾಡಿ ಇದಕ್ಕೆ ಹೆಚ್ಚಿನ ಪ್ರಚಾರ ನೀಡಿ, ಹೆಚ್ಚು ಜನರು ಅದರತ್ತ ಬರುವ ಹಾಗೆ, ಕಾರ್ಯಕ್ರಮಕ್ಕೆ ಬರುವ ಹಾಗೆ ಮಾಡೋದು ತಮ್ಮ ಜವಾಬ್ದಾರಿ. ಹಾಗೆ ನನ್ನ ಒಂದು ವಿನಂತಿ ಕೂಡ ಆಗಿರುತ್ತೆ. ಇದಿಷ್ಟು ಇರುತ್ತೆ. ಅಧ್ಯಕ್ಷತೆಯನ್ನು ಶಿವಮೊಗ್ಗ, ಹಾಗೆ ಶ್ರೀಯುತ ವಿಶ್ವಾಸ್ ಅವರು ಇದ್ದಾರೆ. ಜಿ ವಿಜಯಕುಮಾರ್ ತಮಗೆಲ್ಲರ ಚಿರಪರಿಚಿತರು. ಅವರು ನಮಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರಚಾರವನ್ನು ನೀಡ್ತಾರೆ, ಹಾಗೆ ನಮಗೆ ಹೆಚ್ಚು ಸಲಹೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಇದಿಷ್ಟು ವೇದಿಕೆಯಲ್ಲಿರುವ ನಮ್ಮೆಲ್ಲರ ಪರಿಚಯ. ಧನ್ಯವಾದಗಳು. ಈ ಇನ್ಸ್ಟ್ರುಮೆಂಟಲ್ ಮ್ಯೂಸಿಕಲ್ ಸಾಹಿತ್ಯ ಮತ್ತು ಸಂಗೀತದ ಒಂದು ಅದ್ಭುತವಾದ ಮಿಶ್ರಣ. ಈ ಕಾವ್ಯ ಸಂಗೀತ ಅಂತಕ್ಕಂಥ ಈ ಒಂದು ವಿಚಾರ ಮನಸ್ಸಿನಲ್ಲಿ ಮೂಡಿದ್ದೇನೆ ನಮ್ಮ ಹಿಂದಿನ ತಲೆಮಾರಿನ ಎಲ್ಲ ಗಾಯಕರು ಮಾಡಿರ್ತಕ್ಕಂಥ ಸಾಧನೆಯನ್ನು ಗಮನಿಸಿ. ಉದಾಹರಣೆಗೆ ಸುಗಮ ಸಂಗೀತದ ಆದ್ಯ ಪ್ರವರ್ತಕರು ಅಂತ ಹೇಳ್ಕೊಂಡಿರ್ತಕ್ಕಂಥ ಕಾಳಿಂಗರಾಯರು, ಅನಂತಸ್ವಾಮಿಯವರು, ಹಿರಿಯರಾದ ಅಶ್ವಥ್ ಅವರು ಮತ್ತು ನೂರಾರು ಜನ ಸಂಯೋಜಕರು, ಗಾಯಕರು ವಚನ ಸಾಹಿತ್ಯದಿಂದ ಹಿಡಿದು ಎಲ್ಲವನ್ನೂ ಹಾಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸುಗಮ ಸಂಗೀತ ಅಂದರೆ ಬರೀ ಭಾವಗೀತೆ ಅಂತಕ್ಕಂಥ ಒಂದು ವಿಚಾರ ಎಲ್ಲರ ಮನಸ್ಸಿನಲ್ಲಿ ಬಿತ್ತಾ ಇದ್ದಾರೆ. ಮನರಂಜನೆ ಎರಡನೇ ಈ ಬಂದು ಎಜುಕೇಷನ್, ಸೋಷಿಯಲ್ ಎಜುಕೇಷನ್. ಅದರ ನಂತರ ಮೂರನೇದಾಗಿ ಎನ್ಲೈಟನ್ಮೆಂಟ್. ಈ ಮೂರು ಆಗಬೇಕು ಅಂತಲೇ ನಮ್ಮ ಎಲ್ಲ ಹಿರಿಯರು ಚಿಂತಕರು ಮಾಡಿರ್ತಕ್ಕಂಥದ್ದು. ಆದರೆ ನಾವು ಏನು ಮಾಡ್ತಿದ್ದೀವಿ ಅಂದರೆ ಎಲ್ಲ ಈ ಸಂಗೀತದ, ಉದಾಹರಣೆಗೆ ಶಾಸ್ತ್ರೀಯ ಸಂಗೀತದಿಂದ ಹಿಡಿದು, ಶಾಸ್ತ್ರೀಯ ಸಂಗೀತದ ಉದ್ದೇಶವು ಭಗವಂತನ ಆರಾಧನೆಯೇ. ಆದರೆ ಏನಾಗಿದೆ, ಇತ್ತೀಚಿನ ದಿನಗಳಲ್ಲಿ ಶಾಸ್ತ್ರೀಯ ಸಂಗೀತವು ಸಹಿತ ಒಂದು ವಿದ್ವತ್ ಪ್ರದರ್ಶನದ ವೇದಿಕೆಯಾಗಿದೆ ಹೊರತು ನಾವು ಅಧ್ಯಾತ್ಮದಿಂದ, ಸೋಷಿಯಲ್ ರಿಫಾರ್ಮೇಷನ್ ಈ ಥರದ ವಿಚಾರಗಳಿಂದ ನಾವು ಸ್ವಲ್ಪ ವಿಮುಖರಾಗಿದ್ದೇವೆ ಅಂತ ಅನ್ನಿಸ್ತಾ ಇದೆ ನನಗೆ. ಸುಗಮ ಸಂಗೀತ, ದಾಸ ಸಾಹಿತ್ಯ, ವಚನ ಇವೆಲ್ಲವೂ ಸಹಿತ ಸಮಾಜಕ್ಕೆ ಒಂದು ಮಾರ್ಗದರ್ಶನವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ನಮ್ಮ ಹಿರಿಯರಿಂದ ರಚನೆ ಆಗಿರತಕ್ಕಂಥದ್ದು. ಆ ದೃಷ್ಟಿಯಿಂದ ಕಾವ್ಯ ಸಂಗೀತ ಒಂದು ವಿಶೇಷವಾದ ಸ್ಥಾನಮಾನವನ್ನು ಪಡ್ಕೊಳ್ತದೆ. ಯಾಕೆಂದರೆ ಅದರ ಉದ್ದೇಶ ಬರೀ ಜನರನ್ನು ರಂಜಿಸೋದಲ್ಲ, ಜನರಿಗೆ ಒಳ್ಳೆಯ ವಿಚಾರವನ್ನು ಕೊಡಬೇಕು, ಆಮೇಲೆ ಸಮಾಜವನ್ನು ಮನೋವಿಕಾಸದ ಕಡೆ ಕರ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಈ ಗಾಯನ ಪ್ರಕಾರದ ಒಂದು ಉದ್ದೇಶ. ನಮ್ಮಲ್ಲಿ ನೂರಾರು ಜನ ಸಂತರು, ಮಹಾತ್ಮರು ಆಗಿ ಹೋಗಿದ್ದಾರೆ.